ಕರ್ನಾಟಕ ಕಾರ್ಮಿಕ ಇಲಾಖೆ ಜಾರಿ ಮಾಡಿರುವಂತಹ ಮಹತ್ತರವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಅನ್ನುವಂತಹ ಕಾರ್ಯಕ್ರಮ. ಹೌದು, ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ 3 ಈ ಒಂದು ಹೈಟೆಕ್ ಸಂಚಾರಿ ಆರೋಗ್ಯ ಘಟಕದ ವಾಹನ ಕಾರ್ಯನಿರ್ವಹಿಸುವಂಥದ್ದು. ಅಂದ್ರೆ ಕಾರ್ಮಿಕರಿಗೆ ಮತ್ತು ಇತರರಿಗೆ ಕಾರ್ಮಿಕ ಕಾರ್ಡ್ ಇರುವಂತಹ ಸದಸ್ಯರು ಈ ಒಂದು ಹೈಟೆಕ್ ಸಂಚಾರಿ ಕಾರ್ಮಿಕ ಒಂದು ವಾಹನದಲ್ಲಿ ಉಚಿತವಾದಂತಹ ಆರೋಗ್ಯ ತಪಾಸಣೆ ಹಾಗೂ ಮೆಡಿಸಿನ್ ಅನ್ನು ಕೂಡ ಪಡ್ಕೊಳ್ಳುವಂತಹ ಮಹತ್ತರವಾದಂತಹ ಯೋಜನೆಯನ್ನ ಈಗ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಸಚಿವರು ಸಂತೋಷ್ ಲಾಡ್ ಅವರು ಈಗ ಜಾರಿ ಮಾಡಿರುವಂಥದ್ದು. ಈಗಾಗಲೇ ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಹೈಟೆಕ್ ಸಂಚಾರಿ ಆರೋಗ್ಯ ವಾಹನ ಕಾರ್ಯನಿರ್ವಹಿಸ್ತಾ ಇದೆ. ಸದ್ಯ ನಾನೀಗ ಬೆಂಗಳೂರಿನ ಶೆಟ್ಟಿಹಳ್ಳಿ ಸಮೀಪದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸಬಹುದು, ಸಂಚಾರಿ ಆರೋಗ್ಯ ಘಟಕ ಅನ್ನುವಂತಹ ಈಗೊಂದು ಬಸ್ಸು ಅಂದ್ರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಈ ಒಂದು ವಾಹನ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಪ್ರತಿಯೊಂದು ಜಿಲ್ಲೆಯಲ್ಲೂ ನಾನು ಆಗಲೇ ಹೇಳಿದ ಹಾಗೆ 3 ವಾಹನಗಳು ಈ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಕಟ್ಟಡ ಕಾರ್ಮಿಕರ ಮತ್ತು ಇತರರಿಗೂ ಕೂಡ ಆರೋಗ್ಯದ ದೃಷ್ಟಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಅವರ ಕುಟುಂಬಸ್ಥರಿಗೆ ಅಂದರೆ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಹೊಂದಿರುವಂತಹ ಕಟ್ಟಡ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದು. ಸಂತೋಷ್ ಲಾಡ್ ಅವರ ಕಾರ್ಮಿಕರಿಗೆ ಉತ್ತೇಜನ ನೀಡುವಂತಹ ಅಥವಾ ಆರೋಗ್ಯ ದೃಷ್ಟಿಯಲ್ಲಿ ಇರುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿರುವಂಥದ್ದು. ಈಗ ಸಂಚಾರಿ ಆರೋಗ್ಯ ಘಟಕದ ಬಸ್ಸಿನ ಒಳಭಾಗದಲ್ಲಿ ನಾನು ನಿಮಗೆ ದೃಶ್ಯವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಕಾರ್ಮಿಕರು ಇರುವಂತಹ ಸ್ಥಳಕ್ಕೆ ಈ ಒಂದು ಸಂಚಾರಿ ಆರೋಗ್ಯ ಘಟಕ ಅನ್ನುವಂತಹ ವಾಹನ ತೆರಳುತ್ತೆ. ಅವರ ಆರೋಗ್ಯವನ್ನ ತಪಾಸಣೆ ಮಾಡುವಂಥದ್ದು, ಹಾಗೆ ಆರೋಗ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ತೋರಿಸುವಂಥದ್ದು. ಸದ್ಯ ನಾನೀಗ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಅನ್ನುವಂತಹ ಬಸ್ನ ಒಳಭಾಗದಲ್ಲಿದ್ದೀನಿ. ನನ್ನ ಜೊತೆಗೆ ಈ ಒಂದು ಚಿಕಿತ್ಸೆಯನ್ನು ಕೊಡುವಂತಹ ಅಥವಾ ತಪಾಸಣೆ ಮಾಡುವಂತಹ ವೈದ್ಯರಿದ್ದಾರೆ. ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಈಗ ಸರ್ಕಾರದ ಮಹತ್ತರವಾದಂತಹ ಕಾರ್ಯಕ್ರಮ ಅಂದರೆ ಕಾರ್ಮಿಕರ ಆರೋಗ್ಯ ದೃಷ್ಟಿಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬಸ್ಥರಿಗೂ ಕೂಡ ಉಚಿತವಾದಂತಹ ತಪಾಸಣೆ ಮಾಡುವಂಥದ್ದು, ಮೆಡಿಸಿನ್ ಕೊಡುವಂತಹ ಮಹತ್ತರ ಕಾರ್ಯಕ್ರಮವನ್ನು ಸಂತೋಷ್ ಲಾಡ್ ಅವರು ಮಾಡಿರುವಂಥದ್ದು. ಯಾವ ರೀತಿಯಾಗಿ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕದ ವಾಹನ ಕಾರ್ಯನಿರ್ವಹಿಸುತ್ತೆ, ಏನು ಹೇಳ್ತೀರಿ? ಸರ್ ನೋಡಿ, ಈಗ ಆಕ್ಚುಲಿ ಇಲ್ಲಿ ಕಾರ್ಮಿಕರಿಗೆ ಬಹಳ ಉಪಯೋಗವಂತ ಇದು ಬಂದಾಗ ನಾವು ಮೊದಲು ಅವರಿಗೆ ಇರುವಂತ ಪ್ರಾಬ್ಲಮ್ ಕೇಳ್ತೀವಿ. ಅವ್ರಿಗೆ ಏನೇನು ಕಂಪ್ಲೇಂಟ್ಸ್ ಇದೆ, ನಾವು ವೈದ್ಯಕೀಯವಾಗಿ ಏನೇನು ಮಾಡ್ಬೋದು ಎಲ್ಲ ಮಾಡಿಕೊಂಡು ಫಸ್ಟ್ ಚೀಫ್ ಕಂಪ್ಲೇಂಟ್ಸ್ ಇಷ್ಟು ಎಲ್ಲ ತಗೊಂಡು ಅವರ ಎಲ್ಲ ವೈಟಲ್ಸ್ BP ಎಲ್ಲ ಚೆಕ್ ಮಾಡಿಕೊಂಡು ಅದಾದ್ಮೇಲೆ ಅವ್ರಿಗಿರೋ ಪ್ರಾಬ್ಲಮ್ ಪ್ರಕಾರ ನಾವು ಲೈಕ್ ಏನು ಕೊಡಬೇಕು ಅಂತ ನೋಡಿಕೊಂಡು ಅವರಿಗೆ ಮೊದಲನೇದಾಗಿ ಮೆಡಿಸಿನ್ನ ಕೊಡ್ತೀವಿ. ಅದಾದ್ಮೇಲೆ ಬ್ಲಡ್ ಚೆಕಪ್ನ ಮಾಡ್ತೀವಿ. ಇಲ್ಲಿ ನೀವೇ ನೋಡ್ಬೋದು, ಈಗ ಆಕ್ಚುಲಿ ಎಲ್ಲ ಕೂಡ ಎಲ್ಲ ಬೇಸಿಕ್ ಮೆಡಿಸಿನ್ ಇಂದ ಹಿಡ್ಕೊಂಡು ಸಕ್ಕರೆ ಕಾಯಿಲೆಯಿಂದ ಹಿಡ್ಕೊಂಡು BP ಇಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಪೌಷ್ಟಿಕಾಂಶದ ಕೊರತೆ ಇರ್ಬೋದು, ಪ್ರತಿಯೊಂದು ಕೆಮ್ಮು, ನೆಗಡಿ, ಜ್ವರ, ಈ ಎಲ್ಲ ಬೇಸಿಕ್ ಇಂದ ಎಲ್ಲ ಹೈಟೆಕ್ ಮಿಷಿನ್ ಎಲ್ಲಾನು ಇಲ್ಲೇ ಇದಾವೆ. ಎಲ್ಲ ಒಂದೇ ಕಡೆಯಲ್ಲಿ ನಮ್ಮ ಮೊಬೈಲ್ ಮೆಡಿಕಲ್ ಯೂನಿಟ್ ಅಲ್ಲೇ ಇದೆ. ಇದು ಯೂರಿನ್ ತಪಾಸಣೆ ಸರ್. ಯೂರಿನ್ ರೂಟಿಂಗ್ ಅಂಡ್ ಮೈಕ್ರೋಸ್ಕೋಪಿ ಅಂತ ಹೇಳ್ತಾರೆ. ಯೂರಿನ್ ಇನ್ಫೆಕ್ಷನ್ ಆಗಿರೋದು, ಯೂರಿನ್ ಅಲ್ಲಿ ಈಗ ಬೇರೆ ಏನಾದ್ರು ಇನ್ಫೆಕ್ಷನ್ ಆಗಿ ಉರಿ ಮೂತ್ರ ಎಲ್ಲ ಬರೋದು, ಅದರೆಲ್ಲ ಫುಲ್ ಟೆಸ್ಟಿಂಗ್ ಇಲ್ಲೇ ನಡೆಯುತ್ತೆ. ಮತ್ತೆ ಇದು HbA1c ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ಎಲ್ಲರೂ ಶುಗರ್ ಎಲ್ರಿಗೂ ಇರೋದು ಜಾಸ್ತಿ ಇರೋ ಶುಗರ್ HbA1c ಇದ್ರಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಇದು LFT RFT ಅಂದ್ರೆ ಕಿಡ್ನಿ ಮತ್ತೆ ಲಿವರು ಎಲ್ಲ ಇದ್ರಲ್ಲೇ ಮಾಡ್ತೀವಿ. ಇದು ಮತ್ತೆ ಹಿಮೋಗ್ಲೋಬಿನ್ ಅಂತಂದ್ರೆ ನಮ್ಮ ರಕ್ತದಲ್ಲಿ ಎಷ್ಟಿದಾವೆ, ನಮ್ದು ಎಷ್ಟು ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಅಂದ್ರೆ ರಕ್ತ ಕಮ್ಮಿ ಆಗಿದ್ರೆ ಇದರಲ್ಲಿ ಗೊತ್ತಾಗ್ತದೆ. ಸೊ ಇವು 5 ಮಿಷಿನಲ್ಲಿ ಕೂಡ ನಾವು 4 ಮಿಷಿನ್ ಕೂಡ ಇವೆಲ್ಲ ನಾವು ಟೆಸ್ಟ್ ಮಾಡ್ತೀವಿ ಸರ್. HbA1c ಅಂತ ಅದೇ ಸರ್ ಶುಗರ್ದು. HbA1c ಇದು ಶುಗರು. ನಮ್ಮ ಇವರಿದ್ದಾರೆ, ಯಾವುದು ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ಅವರೆಲ್ಲ ನಾನು ಏನೇನು ಬ್ಲಡ್ ಕೊಡ್ತೀನಿ ಅವ್ರು ಬ್ಲಡ್ ತಗೊಂಡು ಎಲ್ಲ ಪ್ರೊಸೆಸ್ ಮಾಡ್ತಾರೆ ಸರ್. ಈಗ ರೋಗಿಗಳು ಬಂದಂತ ಸಂದರ್ಭದಲ್ಲಿ ಅವರ ಡಾಕ್ಟರ್ ಎಂಟ್ರಿನ ಮಾಹಿತಿಯನ್ನ ಹೇಗೆ ನೀವು ಕಲೆಕ್ಟ್ ಮಾಡ್ತೀರಿ? ಇದು ನೋಡಿ ಸರ್, ಇದು ನಮ್ಗೆ ಕರ್ನಾಟಕದ ಸರ್ಕಾರದ ವತಿಯಿಂದಲೇ ಸಿಕ್ಕಿರೋದು ಸರ್ ನಮ್ಗಿದೆಲ್ಲ. ಈಗ ನೋಡಿ ಇದರಲ್ಲಿ ಇದೆ ಫಸ್ಟ್ ನೇಮ್. ಅವ್ರಿಗೆ ನಾವು ಅವರ ಹೆಸರನ್ನ ಮತ್ತೆ ವಯಸ್ಸನ್ನ ಜೆಂಡರ್ನ ಇಲ್ಲೇ ಎಂಟ್ರಿ ಮಾಡಿ, ನಂಬರು ಕೂಡ ಇಲ್ಲೇ ಎಂಟ್ರಿ ಮಾಡ್ತೀವಿ. ಡಾಕ್ಯುಮೆಂಟ್ ನಾವೇನ್ ಡಾಕ್ಯುಮೆಂಟ್ ಇಸ್ಕೋತೀವಿ, ಇಲ್ಲಿ ಬೇಕಾಗಿರೋದು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲ, ಲೇಬರ್ ID ಅಥವಾ ಈ ಶ್ರಮ್ ಕಾರ್ಡ್ನ ನಾವು ಇಸ್ಕೋತೀವಿ ಸರ್. ಅವೆರಡರಲ್ಲಿ ಯಾವ್ದಾರ ಒಂದಿದ್ರು ಕೂಡ ನಾವು ಪ್ರೊಸೆಸ್ ಮಾಡ್ತೀವಿ. ಇದನ್ನ ಹಾಕೊಂಡು ಬೆನಿಫಿಷಿಯರಿ ಯಾವ ಟೈಪ್ ಬರ್ತವೆ ಇದನ್ನ ಮಾಡೋದು. ಅದಾದ್ಮೇಲೆ
ID ನಂಬರ್ ಎಲ್ಲ ಎಂಟರ್ ಮಾಡಾದ್ಮೇಲೆ ಸರ್ ನಾವು ಇಲ್ಲಿಂದಲೇ ಕೂಡ ಯಾವ ಟ್ಯಾಬ್ಲೆಟ್ ಅಂತಲೂ ರೈಸ್ ಮಾಡ್ತೀವಿ, ಯಾವ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ನಮ್ಗೆ ಏನು ಡಯಾಗ್ನೋಸ್ಟಿಕ್ ಬಂದಿದೆ, ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದೀವಿ, ಮತ್ತೆ ಅದಾದ್ಮೇಲೆ ಏನು ನಾವು ಟೆಸ್ಟ್ ಮಾಡಿದೀವಿ ಅಂತ ಕೂಡ ರೈಸ್ ಮಾಡಿ ನಾನೇ ಡಾಕ್ಟರ್ ಆಗಿ ನಾನೇ ಕ್ಲೋಸ್ ಮಾಡ್ಬೇಕು ಸರ್. ಇದೇ ಸರ್ ಇದು ನೋಡ್ಕೊಳ್ಳಿ ಸರ್, ಇದರಲ್ಲೇ ಮುಗಿಸ್ಬಿಡ್ತೀವಿ ಸರ್. ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು ವೀಕ್ಷಕರೇ, ಆ ಟ್ಯಾಬ್ ನ ಮೂಲಕ ಅಂದ್ರೆ ಆನ್ಲೈನ್ ಮೂಲಕನೂ ಕೂಡ ಹೈಟೆಕ್ ಆಗಿ ಬರುವಂತಹ ಆ ರೋಗಿಗಳ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತದ್ದು. ಸರ್, ಈಗ ಎಷ್ಟು ಜನ ಸಿಬ್ಬಂದಿಗಳು ನಿಮ್ಮ ವೈದ್ಯರು ಸೇರಿದಂತೆ ಎಷ್ಟು ಜನ ಸಿಬ್ಬಂದಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಈ ಒಂದು ಸಂಚಾರಿ ಆರೋಗ್ಯ ಘಟಕದ ಬಸ್ನಲ್ಲಿ? ಸರ್ ಒಬ್ರು ನಾನು ವೈದ್ಯರು ಸರ್, ಅದಾದ್ಮೇಲೆ ಫಾರ್ಮಸಿಸ್ಟ್ ಅಂತ ಇರ್ತಾರೆ ಸರ್, ಅದಾದ್ಮೇಲೆ ANM ಒಬ್ರು ಇರ್ತಾರೆ, GNM ಒಬ್ರು ಇರ್ತಾರೆ, ಇನ್ನೊಬ್ರು ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಸರ್, ಒಬ್ರು ಡ್ರೈವರ್ ಇರ್ತಾರೆ ಸರ್. ಅವ್ರು ಈಗ ನಾನು ವೈದ್ಯಾಧಿಕಾರಿ, ನಾನು ನೋಡಿ ಏನಾದ್ರು ಪ್ರಿಸ್ಕ್ರಿಪ್ಷನ್ ಬರ್ದಿದ್ದನ್ನ ಅವರು ಫಾರ್ಮಸಿಸ್ಟು ಅವರು ಇದನ್ನ ಎಲ್ಲ ಇದು ಔಷಧಿಗಳನ್ನ ಕೊಡ್ತಾರೆ. ANM GNM ನಮಗೆ ಒಬ್ರು ಡಾಟಾ ಎಂಟ್ರಿ ಎಲ್ಲ ಅದರಲ್ಲಿ ಸಿಸ್ಟಮ್ ಅಲ್ಲಿ ಡಾಟಾ ಎಂಟ್ರಿ ಮಾಡ್ತಿರ್ತಾರೆ, ಇನ್ನೊಬ್ರು ನನ್ನ ಟ್ರೀಟ್ಮೆಂಟ್ಗೆ ನನ್ನ BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು, ಆಮೇಲೆ ನನಗೆ ಅಸಿಸ್ಟ್ ಮಾಡ್ತಿರ್ತಾರೆ ಸರ್. ನಾನು ಏನಾದ್ರು ಎಕ್ಸಾಮಿನೇಷನ್ ಮಾಡಬೇಕಾಗಿದ್ರೆ, ಕೆಲವೊಬ್ರಿಗೆ ಏನಾದ್ರು ಈಗ ನೋಡಿ ಈ ನೆಬ್ಯುಲೈಸೇಷನ್ ಕೊಡ್ಬೇಕು, ಇದಕ್ಕೆಲ್ಲ ನಾನು ರೆಡಿ ಮಾಡ್ಬೇಕಾದ್ರೆ ಅವರು ನನಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡೋದು ಸರ್. ಇದು ಸರ್ ಆಸ್ತಮಾ ಇದ್ದವ್ರಿಗೆ, ಉಸಿರಾಟ ತೊಂದರೆ ಇದ್ದವ್ರಿಗೆ ಇದು ನೆಬ್ಯುಲೈಸೇಷನ್ ಅಂತ ಸರ್. ನೀವು ಇದನ್ನ ಆಕ್ಚುಲಿ ಅದು ಮೆಡಿಕಲ್ ಎಮರ್ಜೆನ್ಸಿ ಸರ್, ಅದು ತುಂಬಾ ಉಸಿರಾಟ ತೊಂದರೆ ಇದ್ದಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ರೀಚ್ ಆಗಬೇಕಾಗಿರುತ್ತೆ. ಆದ್ರೆ ಇದು ನಮ್ಮ ಹತ್ರನೇ ಇದೆ ಸರ್. ಇಲ್ಲಿ ಬಂದ ತಕ್ಷಣ ನಾವು ಇದನ್ನ ಹಾಕ್ಬಿಟ್ಟು ಅವರಿಗೆ ಒಂದು 10 ನಿಮಿಷದಲ್ಲಿ ರಿಲೀವ್ ಆಗುತ್ತೆ ಸರ್ ಉಸಿರಾಟ ತೊಂದರೆ. ಸರ್, ಈಗ ನಿಮ್ಮ ಮನೆ ಬಾಗಿಲಿಗೆ ಕೆಲಸ ಮಾಡುವಂತಹ ಸ್ಥಳಕ್ಕೆ ಸರ್ಕಾರ, ಸಂತೋಷ್ ಲಾಡ್ ಅವರು ಸಚಿವರು ಸಂಚಾರಿ ಆರೋಗ್ಯ ಘಟಕದ ವಾಹನವನ್ನ ಕಳಿಸ್ಕೊಟ್ಟಿದ್ದಾರೆ. ನೀವು ತಪಾಸಣೆ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೆ ಸರ್. ಯಾವಾಗ ತಪಾಸಣೆ ಮಾಡಿಸ್ಕೊಂಡ್ರಿ? ಅದು ಒಂದು 15 ದಿವಸ ಆಯ್ತು ಸರ್ ಮಾಡಿಸ್ಕೊಂಡು, ಇನ್ನೊಂದು ಸರಿ ಮಾಡಿಸ್ಕೊಂಡು. ಯಾವ ರೀತಿಯಾಗಿ ತಪಾಸಣೆ ಇಲ್ಲಿ ಮಾಡ್ತಾರೆ, ಹೇಗೆ? ಬೆಡ್ ಸ್ವಲ್ಪ ಕಮ್ಮಿ ಇತ್ತು ನಮ್ದು, ಅದು ಸ್ವಲ್ಪ ನಮ್ಗೆ ಇವಾಗ ಪರವಾಗಿಲ್ಲ. ಪರವಾಗಿಲ್ಲ, ಇವಾಗ ಮಾಡ್ತೀವಿ ಎಲ್ಲ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಇರೋದ್ರಾಗ ಇದು ಮಾಡ್ಬೋದು, ಟೆಸ್ಟ್ ಮಾಡಿಸ್ಕೊಂಡು. ಅಂದ್ರೆ ನೀವು ಆಸ್ಪತ್ರೆಗೆ ಎಷ್ಟು ದೂರ ಆಗ್ತಿತ್ತು ನಿಮ್ಮ ಮನೆಯಿಂದ? ಇದೆ ಹೆಚ್ಚು ಕಮ್ಮಿ ಒಂದು 3-4 ಕಿಲೋ 5 ಕಿಲೋಮೀಟರ್ ಆಗುತ್ತೆ. ಯಾವ್ದ್ರಲ್ಲಿ ಹೋಗ್ತಿದ್ರಿ ನೀವು ಆಸ್ಪತ್ರೆಗೆ? ಗೊತ್ತಾಯ್ತು. ಆಸ್ಪತ್ರೆಗೆ ನೀವು ಯಾವ್ದ್ರಲ್ಲಿ ಹೋಗ್ತಾ ಇದ್ರಿ? ಬಸ್ಸು, ಆಟೋ? ಬೈಕ್ ಗೊತ್ತಾಯ್ತು, ಬೈಕು ಆಟೋದಾಗ ಗೊತ್ತಾಯ್ತು, ಆಟೋದಾಗೆ ಗೊತ್ತಾಯ್ತು. ಏನೇನ್ ಟೆಸ್ಟ್ ಮಾಡಿಸ್ಕೊಂಡ್ರಿ ಸರ್ ನೀವು ಇಲ್ಲಿ? ಟೆಸ್ಟ್ ಮಾಡಿದ್ರು, ರೀಸರ್ಚ್ ಇದು ಮಾಡಿದ್ರು, ಆಮೇಲೆ ಇನ್ನೂ ಒಂದು 5-6 ಥರ ಮಾಡವ್ರೆ, ಪರವಾಗಿಲ್ಲ. ಅದಕ್ಕೆ ಮೆಡಿಸಿನ್ ಮಾತ್ರ ಎಲ್ಲ ಕೊಟ್ಟವ್ರೆ. ಏನೇನು ಕೊಟ್ಟಿದ್ದಾರೆ ಮೆಡಿಸಿನ್? ಯಾವ ರೀತಿ ಇದೆ ಮೆಡಿಸಿನ್ಗೆ? ಎಷ್ಟು ಹಣವನ್ನು ತಗೊಂಡ್ರ, ಹೇಗೆ? ಹಣ ಏನು ತಗೊಂಡಿಲ್ಲ, ಏನೊಂದು ತಗೊಂಡಿಲ್ಲ, ಹಂಗೆ ಮಾಡಿದ್ವಿ. ಏನು ಬ್ಲಡ್ ಟೆಸ್ಟಿಂಗ್ ಮಾಡಿದ್ರು, ರಕ್ತ ಈ ತಗೊಂಡ್ರು, ಇದು ಇರುತ್ತೆ ಎಲ್ಲ ಮಾಡಿದ್ರು, ಏನು ತೊಂದರೆ ಇಲ್ಲ. ಇನ್ನು ರಿಪೋರ್ಟ್ ಕೊಡ್ತೀನಿ ಅಂತ ಕೊಡ್ತಾರೆ. ಎಷ್ಟು ಉಪಯೋಗ ಆಗುತ್ತೆ ಈ ರೀತಿಯಂತಹ ಸಂಚಾರಿ ಆರೋಗ್ಯ ಘಟಕದ ವಾಹನ ಸರ್ಕಾರ ಮಾಡಿರುವಂತದ್ದು? ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮ ಮಾಡಿರುವಂತದ್ದು ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಉಪಯೋಗ ಆಗುತ್ತೆ? ನಿಮಗೆ ಅನೇಕ ಸಾವಿರಾರು ಕಾರ್ಮಿಕರಿದ್ದಾರೆ, ಏನ್ ಹೇಳ್ತೀರಿ? ಬಡವರು ಅನುಕೂಲ ಚೆನ್ನಾಗೈತಿ ಈ ತರ ಮಾಡೋದು, ಒಳ್ಳೇದು. ಮನೆ ಭಾಗದಲ್ಲಿ ಮಾಡೋದು ಒಳ್ಳೇದು ಕಾರ್ಮಿಕರಿಗೆ. ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರಿಗೆ ಏನ್ ಹೇಳ್ತೀರಿ ನೀವು ಈ ಮೂಲಕ? ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇದಿಷ್ಟು ಕಾರ್ಮಿಕರು ಅಂದ್ರೆ ಸಂಚಾರಿ ಆರೋಗ್ಯ ಘಟಕದ ವಾಹನದಲ್ಲಿ ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಕೊಂಡಂತಹ ಕಾರ್ಮಿಕರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.